ತುಂಗಭದ್ರಾ ನದಿಯಲ್ಲಿ ಈಜಲು ಹೋಗಿದ್ದ 3 ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಜನ ಜಲಸಮಾಧಿಯಾದಂತಹ ವಿಚಾರ ಇದು. ಅತ್ಯಂತ ದುರ್ದೈವದ ಸಂಗತಿ, ನಾಪತ್ತೆಯಾಗಿದ್ದ ಸ್ಥಳದಲ್ಲೇ 3 ಮೃತದೇಹ ಪತ್ತೆಯಾಗಿದೆ. ಮಂತ್ರಾಲಯದ ಬಳಿ ಇರುವಂತಹ ತುಂಗಭದ್ರಾ ನದಿಯಲ್ಲಿ ಈಜೋದಕ್ಕೆ ಹೋಗಿ ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಹಾಸನ ಮೂಲದ ಅಜಿತ್, ಸಚಿನ್, ಪ್ರಮೋದ್ ಎಲ್ಲರಿಗೂ 20-19 ವರ್ಷದ ವಯಸ್ಸು. ಆಂಧ್ರಪ್ರದೇಶದ ಎಸ್ಟಿಆರ್ಎಫ್ ತಂಡದಿಂದ ಮೃತದೇಹ ಪತ್ತೆಯಾಗಿದೆ. ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಅಂತ ಮಂತ್ರಾಲಯಕ್ಕೆ ಯುವಕರು ಬಂದಿದ್ರು. ತುಂಗಭದ್ರಾ ನದಿಯಲ್ಲಿ ಇದೇ ವೇಳೆ ಈಜೋದಕ್ಕೆ ಹೋಗಿ ನೀರು ಪಾಲಾಗಿದ್ದಾರೆ. ನಾಪತ್ತೆಯಾಗಿದ್ದ ಸ್ಥಳದಲ್ಲೇ ಈಗ ಮೃತದೇಹ ಪತ್ತೆಯಾಗಿದೆ. 3 ಜನ ನೋಡಿ, ರಾಯರ ದರ್ಶನಕ್ಕೆ ಬಂದವರು ಹಾಗೆ ಹೋಗಿದ್ದಿದ್ರೆ ಇವತ್ತಿಗೆ ಊರಿಗೆ ತಲುಪ್ತಾ ಇದ್ರು. ಬಟ್ ವಿಧಿ ಬೇರೆಯೇ ರೀತಿಯಾದಂತಹ ಆಟ ಆಡಿದೆ ಈ ಪ್ರಕರಣದಲ್ಲಿ. ಎಲ್ಲಿಂದಲೋ ಬರ್ತಾರೆ, ಸ್ಥಳೀಯವಾಗಿ ಮಾಹಿತಿ ಇರಲ್ಲ, ಸುಮ್ಮನೆ ನೀರು ನೋಡಿದ ತಕ್ಷಣ ಖುಷಿ ಆಗ್ತಾರೆ. ಈಜು ಬಂದರೂ ಕೂಡ ಈ ಟೈಮ್ನಲ್ಲಿ ಈಜೋದು ತಪ್ಪು. ಯಾಕಂದರೆ ಮಳೆ ಬಿದ್ದು ನಾವು ನೋಡ್ತಾ ಇದ್ದೀವಿ, ಸಾವಿರಾರು ಕ್ಯೂಸೆಕ್ ನೀರನ್ನು ನದಿಗೆ ಆಗ್ತಿರುತ್ತೆ. ನದಿಯ ರೂಪ ಬದಲಾಗಿರುತ್ತೆ. ಒಂಚೂರು ಅರಿವಿಲ್ಲದೆ, ಅಪಾಯ ಅನಾಹುತದ ಅರಿವಿಲ್ಲದೆ ಈಜೋದಕ್ಕೆ ಹೋಗಿ ಈಗ ಪ್ರಾಣನೇ ಕಳ್ಕೊಂಡಿದ್ದಾರೆ ನೋಡಿ. 3 ಜನ ಹುಡುಗರು, 20-19 ವರ್ಷ ವಯಸ್ಸಿನ ಆಸುಪಾಸಿನವರು.